ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್‌ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಹೈ ಡೆನ್ಸಿಟಿ ಅಂದರೆ ಅತಿ ಸಾಂದ್ರ ಪದ್ಧತಿಯಲ್ಲಿ ಕೃಷಿ ಮಾಡುವ ವಿಷಯದಲ್ಲಿ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಹೈ ಡೆನ್ಸಿಟಿ ಪದ್ಧತಿಯಲ್ಲಿ ಕೃಷಿಯಲ್ಲಿ ಇರುವಂತಹ ಅನುಕೂಲತೆಗಳು, ಅನಾನುಕೂಲತೆಗಳು, ಮಾಡುವಂತಹ ರೀತಿ, ಆಗಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುವರೆ ಕೇಳ್ಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಹೈ ಡೆನ್ಸಿಟಿ ಅಥವಾ ಅತಿ ಸಾಂದ್ರ ಪದ್ಧತಿ ಕೃಷಿಯು ಮೂಲತಃ ಇಸ್ರೇಲ್ ದೇಶದ ಅನ್ವೇಷಣೆಯಾಗಿದ್ದು, ಅಲ್ಲಿಯೇ ಇದನ್ನು ಯಶಸ್ವಿಯಾಗಿ ಆರಂಭಿಸಲಾಯಿತು. ಆದರೆ ಇಂದು ಇದು ಪ್ರಪಂಚದ ಎಲ್ಲ ದೇಶಗಳಿಗೂ ಪಸರಿಸಲ್ಪಟ್ಟಿದ್ದು, ನಮ್ಮ ದೇಶದಲ್ಲಿಯೂ ಯಶಸ್ವಿಯಾಗಿ ಹಲವಾರು ಕಡೆಗಳಲ್ಲಿ ಮಾಡಲ್ಪಡುತ್ತಿದೆ. ಇಸ್ರೇಲ್ ಒಂದು ಪುಟ್ಟ ದೇಶವಾಗಿದ್ದು, ಇದು ಕೂಡ ಮರುಭೂಮಿ ದೇಶವಾಗಿದ್ದು, ಅಲ್ಲಿ ಮುಖ್ಯವಾಗಿ ಇತರ ದೇಶಗಳಿಂದ ಮಣ್ಣು ಕೊಂಡು ಹೋಗಿ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಿ ಕೃಷಿ ಮಾಡುವುದರಿಂದ ಭೂಮಿಯ ಮಹತ್ವ ಅವರಿಗೆ ಚೆನ್ನಾಗಿ ತಿಳಿದಿದ್ದು, ಕಡಿಮೆ ಜಾಗದಲ್ಲಿ ಹೆಚ್ಚು ಹೆಚ್ಚು ಬೆಳೆ ತೆಗೆಯಬೇಕೆಂದು ಪ್ರಯತ್ನಿಸುವುದರಿಂದ ಈ ಪದ್ಧತಿಯನ್ನು ಅನ್ವೇಷಿಸಲಾಯಿತು. ಆದ್ದರಿಂದಲೇ ಅವರು ತರಕಾರಿ, ಹಣ್ಣು, ಹಂಪಲುಗಳಲ್ಲಿ ಸ್ವಾವಲಂಬಿಗಳಾಗಿದ್ದು, ಇತರೆ ದೇಶಗಳಿಗೆ ರಫ್ತು ಮಾಡುವಷ್ಟು ಉತ್ಪನ್ನಗಳನ್ನು ತೆಗೆಯುತ್ತಿದ್ದಾರೆ. ಇನ್ನು ಈ ಪದ್ಧತಿ ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳುವುದಾದ್ರೆ, ಇಲ್ಲಿ ಗಿಡಗಳನ್ನು ಹತ್ತಿರ ಹತ್ತಿರ ನೆಟ್ಟು ಅವುಗಳಿಗೆ ಹೆಚ್ಚು ಉದ್ದಕ್ಕೆ ಹೋಗದಂತೆ ಹಾರ್ಡ್ ಪ್ರೂನಿಂಗ್ ಮಾಡಿಕೊಂಡು ಫಸಲು ತೆಗೆಯಲಾಗ್ತದೆ. ಸಾಮಾನ್ಯ ಕೃಷಿಯಿಂದ ಒಂದು 10 ಪಟ್ಟು ಹೆಚ್ಚು ಗಿಡಗಳನ್ನು ನಾಟಿ ಮಾಡಿ ಅಷ್ಟೇ ಪ್ರಮಾಣದ ಫಸಲು ತೆಗೆಯಬಹುದಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಮಾವು, ಗೇರು, ಪೇರಳೆ, ಸಪೋಟ ಹೀಗೆ ಹಲವಾರು ಗಿಡಗಳನ್ನು ಈ ಪದ್ಧತಿಯಲ್ಲಿ ಬೆಳೆಸಬಹುದಾಗಿದೆ. ನಾವು ಇಲ್ಲಿ ಮುಖ್ಯವಾಗಿ ಪೇರಳೆ ಅಂದರೆ ಗವ್ವಾ ಗಿಡಗಳನ್ನು ಹೈ ಡೆನ್ಸಿಟಿ ಪದ್ಧತಿಯಲ್ಲಿ ಹೇಗೆ ಯಶಸ್ವಿಯಾಗಿ ಬೆಳೆಸಬಹುದೆಂದು ಮಾಹಿತಿ ನೀಡಲು ಪ್ರಯತ್ನಿಸುತ್ತೇನೆ. ಸಾಮಾನ್ಯ ಕೃಷಿಯಲ್ಲಿ ಈ ಪೇರಳೆ ಗಿಡಗಳನ್ನು ಸುಮಾರು ಒಂದು 20 ಅಡಿ ಅಂತರದಲ್ಲಿ ಬೆಳೆಸಲಾಗುವುದರಿಂದ 1 ಎಕರೆಗೆ 110 ಗಿಡ ಬೆಳೆಸಬಹುದಾಗಿದೆ. ಆದರೆ ಈ ಹೈ ಡೆನ್ಸಿಟಿ ಪದ್ಧತಿಯಲ್ಲಿ 5 ಅಡಿ ಅಂತರದಲ್ಲಿ ಗಿಡ ಮತ್ತೆ ಗಿಡಕ್ಕೆ ಹಾಗೂ ಸಾಲಿನಿಂದ ಸಾಲಿಗೆ 8 ಅಡಿ ಅಂತರ ಕೊಡುವುದರಿಂದ 1 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 800 ಗಿಡಗಳನ್ನು ನಾವು ಬೆಳೆಸಿಕೊಳ್ಬಹುದಾಗಿದೆ. ಗಿಡಗಳು ಸುಮಾರು 2 ಅಡಿ ಅಂತರಕ್ಕೆ ಬೆಳೆದಾಗ ಟಾಪ್ ಕಟ್ ಮಾಡಲಾಗ್ತದೆ, ಅಂದರೆ ಹಾರ್ಡ್ ಪ್ರೂನಿಂಗ್ ಮಾಡಲಾಗ್ತದೆ. ಇದರಿಂದ ಗಿಡಗಳಲ್ಲಿ 4-5 ಚಿಗುರುಗಳು ಬರ್ತದೆ. ಆಗ ಆ 5 ಚಿಗುರುಗಳಲ್ಲಿ ಹೆಲ್ದಿ ಇರುವಂತಹ 2 ಚಿಗುರುಗಳನ್ನು ಉಳಿಸಿಕೊಂಡು ಮಿಕ್ಕ ಎಲ್ಲ ಚಿಗುರುಗಳನ್ನು ಇಳತು ಇರುವಾಗಲೇ ಕತ್ತರಿಸಬೇಕು. ಇದರಿಂದ 2 ಗೆಲ್ಲುಗಳು ಚೆನ್ನಾಗಿ ಬೆಳೆದುಕೊಳ್ತವೆ. ಹಾಗೆ ಬೆಳೆದುಕೊಂಡ ಗೆಲ್ಲುಗಳಲ್ಲಿ ಅರ್ಧ ಅಡಿ ಬೆಳೆದ ನಂತರ ಪುನಃ 2 ಗೆಲ್ಲುಗಳನ್ನು ಟಾಪ್ ಕಟ್ ಮಾಡಿ ಪುನಃ ಚಿಗುರು ಒಡೆಯುವಂತೆ ಮಾಡಬೇಕು. ಇದೇ ರೀತಿ 1 ವರ್ಷದವರೆಗೆ ಪ್ರೂನಿಂಗ್ ಮಾಡುತ್ತಲೇ ಇರಬೇಕು. ಮತ್ತೆ ಒಳ್ಳೆಯ ಪೋಷಕಾಂಶ ಮತ್ತು ನೀರನ್ನು ನಿರಂತರವಾಗಿ ಪೂರೈಸ್ತಾ ಇರಬೇಕಾಗ್ತದೆ. 1 ವರ್ಷ ಹೀಗೆಯೇ ಮಾಡುವುದರಿಂದ ಗಿಡಗಳು ಹಲವಾರು ಕವಲೊಡೆದು ಎತ್ತರಕ್ಕೆ ಬೆಳೆಯದೆ ಛತ್ರಿ ಆಕಾರದಲ್ಲಿ ಎಲ್ಲ ಬದಿಗಳಿಗೂ ಹರಡಿಕೊಳ್ತದೆ. ನಂತರ ಹೂ ಬರುವ ಸೀಸನ್ನಲ್ಲಿ ರೆಂಬೆಗಳು ಜಾಸ್ತಿ ಇರುವುದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಹೂ ಮತ್ತೆ ಮೊಗ್ಗು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಯಿಗಳು ಕಚ್ಚುವಂತಾಗ್ತದೆ. ಆದರೆ ಒಂದು ರೆಂಬೆಯಲ್ಲಿ ಸಾಧಾರಣ ಒಂದು ಅಥವಾ 2 ಕಾಯಿ ಬಿಟ್ಟು ಹೆಚ್ಚುವರಿ ಕಾಯಿಗಳನ್ನು ತೆಗೆದು ಬಿಡಬೇಕಾಗ್ತದೆ. ಕಾಯಿಗಳು ಗಾತ್ರ ಮತ್ತು ಆಕಾರದಲ್ಲಿ ಇದರಿಂದ ಉತ್ತಮವಾಗ್ತವೆ. ಮತ್ತೆ ಅವುಗಳಿಗೆ ಪ್ಲಾಸ್ಟಿಕ್ ಚೀಲದ ಹೊದಿಕೆಯನ್ನು ಕೊಡುವುದರಿಂದ ಕಾಯಿಗಳು ಹೇನುಬಾಧೆಯಿಂದ ಮತ್ತೆ ರೋಗ ರುಜಿನಗಳಿಂದ ಮುಕ್ತವಾಗಿ ಚೆನ್ನಾಗಿ ಬೆಳೆಯುತ್ತದೆ. ಈ ಹೆಚ್ಚುವರಿ ಕಾಯಿಗಳನ್ನು ಕೀಳಲು, ಪ್ಲಾಸ್ಟಿಕ್ ಕವರ್ ಮಾಡಲು, ಮತ್ತೆ ಕಾಲಕಾಲಕ್ಕೆ ಪೆಸ್ಟಿಸೈಡ್, ಫಂಗಿಸೈಡ್ ಸ್ಪ್ರೇ ಮಾಡಲು, ಮತ್ತೆ ಫಸಲನ್ನು ಕೈಯಿಂದಲೇ ಕ್ಲೀನ್ ಆಗಿ ಕೀಳಲು ಈ ಗಿಡ್ಡವಾದ ಹೈ ಡೆನ್ಸಿಟಿ ಗಿಡಗಳು ತುಂಬಾನೇ ಯೋಗ್ಯವಾಗಿದ್ದು,
ಎತ್ತರದ ಗಿಡಗಳಿಂದ ಇದು ಸಾಧ್ಯವೇ ಇಲ್ಲ. ಇದು ಹೈ ಡೆನ್ಸಿಟಿ ಅಂದ್ರೆ ಅತಿ ಸಾಂದ್ರ ಪದ್ಧತಿಯಿಂದ ಆಗುವ ಅನುಕೂಲಗಳಾಗಿರ್ತದೆ. ಇನ್ನು ಹೈ ಡೆನ್ಸಿಟಿ ಕೃಷಿಯ ಬಗ್ಗೆ ಇದೊಂದು ಮಾಹಿತಿಯಾಗಿದ್ದು, ನಿಮಗೆ ಇದರಲ್ಲಿ ಯಾವುದೇ ಸಂದೇಹಗಳಿದ್ದರೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲು ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.